ಕಲಬುರಗಿ ಜಿಲ್ಲೆಯ ಕಲಬುರಗಿ ನಗರದಲ್ಲಿರುವ ಬಿಲ್ವ ಆಸ್ಪತ್ರೆಗೆ ವಿಶೇಷವಾಗಿ ಆಸ್ಪತ್ರೆ ಮತ್ತು ಆರೋಗ್ಯ ರಕ್ಷಣಾ ಪೂರೈಕೆದಾರರಿಗೆ ರಾಷ್ಟ್ರೀಯ ಮಾನ್ಯತೆ ಮಂಡಳಿ ವತಿಯಿಂದ ವಿಶೇಷ ಪ್ರಮಾಣ ಪತ್ರವನ್ನು ನೀಡಲಾಗಿದ್ದು, ಪ್ರಮಾಣ ಪತ್ರವನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಆಸ್ಪತ್ರೆ ಆಡಳಿತ ಮಂಡಳಿಗೆ ಹಸ್ತಾಂತರ ಮಾಡಿದ್ದಾರೆ. ಕಲಬುರಗಿ ನಗರದ ಬಿಲ್ವ ಆಸ್ಪತ್ರೆಯಲ್ಲಿ NABH ಎಂಟ್ರಿ ಲೆವೆಲ್ ಹಾಗೂ ಸಣ್ಣ ಆರೋಗ್ಯ ಸಂಸ್ಥೆಯ ಅವಶ್ಯಕತೆಗಳನ್ನು ಅನುಸರಿಸುತ್ತಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಮತ್ತು ಆರೋಗ್ಯ ರಕ್ಷಣಾ ಪೂರೈಕೆದಾರರಿಗೆ ರಾಷ್ಟ್ರೀಯ ಮಾನ್ಯತೆ ಮಂಡಳಿ ವತಿಯಿಂದ ವಿಶೇಷ ಪ್ರಮಾಣ ಪತ್ರವನ್ನು ನೀಡಲಾಗಿದ್ದು, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಈ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರು, ಬಿಲ್ವ ಆಸ್ಪತ್ರೆಯಲ್ಲಿ ಉತ್ತಮವಾದ ಆರೈಕೆ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರಮಾಣ ಪತ್ರವನ್ನು ನೀಡಿದ್ದಾರೆ ಎಂದು ತಿಳಿಸಿದರು. ನಗರದಲ್ಲಿ ಸುಮಾರು 4 ವರ್ಷಗಳಿಂದ ಬಿಲ್ವ ಆಸ್ಪತ್ರೆ ಪ್ರಾರಂಭ ಆದ್ರಿಂದ ಸಾಕಷ್ಟು ಜನ ರೋಗಿಗಳಿಗೆ ಬಂದಿರತಕ್ಕಂಥ ಎಲ್ಲ ಪೇಷಂಟ್ಗಳಿಗೂ ಕೂಡ ಒಳ್ಳೆಯ ಗುಣಮುಖ ಹೊಂದಿ ಆರಾಮಾಗಿ ಹೋಗಿರ್ತಕ್ಕಂಥದ್ದು ಭಾಳಷ್ಟು ಉದಾಹರಣೆಗಳಿವೆ. ಸರ್ವಿಸ್ ಕೂಡ ಭಾಳ ಚೆನ್ನಾಗಿದೆ. ಈ ಆಸ್ಪತ್ರೆಯಲ್ಲಿರ್ತಕ್ಕಂಥ ಡಾಕ್ಟ್ರುಗಳು ಈ ಸ್ಕೋಪ್ ಆಫ್ ಸರ್ವಿಸ್ ಏನಿದೆ, ಕ್ಲಿನಿಕ್ ಸರ್ವಿಸ್ ಆಗ್ತಕ್ಕಂಥದ್ದು, ಡಯಾಗ್ನೋಸ್ಟಿಕ್ ಸರ್ವಿಸ್ ಆಗ್ತಕ್ಕಂಥದ್ದು, ಫಾರ್ಮಸಿ ಟ್ರಾನ್ಸ್ಫ್ಯೂಷನ್ ಸರ್ವಿಸ್ ಆಗ್ತಕ್ಕಂಥದ್ದು ಎಲ್ಲ ಸರ್ವಿಸ್ಗಳನ್ನು ಭಾಳ ಒಳ್ಳೆಯ ರೀತಿಯಿಂದ ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಮಾಡ್ತಕ್ಕಂಥ ರೀತಿಯಲ್ಲಿ ಇವರು ಸರ್ವಿಸ್ ಕೊಡ್ತಾ ಇದ್ದಾರೆ. ಅದರಿಂದ ಇವರಿಗೆಲ್ಲ ಒಳ್ಳೆಯದಾಗ್ತಕ್ಕಂಥ ರೀತಿಯಲ್ಲಿ ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಫಾರ್ ಹಾಸ್ಪಿಟಲ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಈ ಒಂದು ಕಾನ್ಸ್ಟಿಟ್ಯೂಷನ್ ಬೋರ್ಡ್ ಕ್ವಾಲಿಟಿಯಿಂದ ಕೌನ್ಸಿಲ್ ಆಫ್ ಇಂಡಿಯಾ ಕೂಡ ಸ್ಕೋಪ್ ಆಫ್ ಸರ್ವಿಸ್ ಅಂತೇಳಿ ಎಂಟ್ರಿ ಲೆವೆಲ್ ಕೂಡ ಸಿಗ್ತಕ್ಕಂಥ ಅವಕಾಶ ಇವರಿಗೆ ಒದಗಲಿ. ಮುಂದೆ ಬರ್ತಕ್ಕಂಥ ದಿವಸ ಇವರಿಂದ ಈ ಕಲಬುರಗಿ ಮಹಾನಗರದ ಜನತೆಗೆ ಮತ್ತು ಸುತ್ತಮುತ್ತ ಎಲ್ಲ ಬಂದಿರತಕ್ಕಂಥ ಬೇರೆ ಕಡೆಯಿಂದ ಬಂದಿರತಕ್ಕಂಥ ರೋಗಿಗಳು ಗುಣಮುಖ ಹೊಂದಿ ಇವರನ್ನು ಹಾಡಿ ಹರಿಸಿ ಹೋಗಲಿ, ಇನ್ನೂ ಉತ್ತರ ಬೆಳೀಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರೇಣುಪ್ರಸಾದ್ ಚಿಕ್ಕಮಠ ಅವರು, ಈ ಪ್ರಮಾಣ ಪತ್ರ ಉತ್ತಮವಾದ ವೈದ್ಯಕೀಯ ಸೌಲಭ್ಯ ನೀಡುವವರಿಗೆ ಮಾತ್ರ ನೀಡಲಾಗುತ್ತದೆ. ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಆಸ್ಪತ್ರೆ ಹೆಸರು ಮಾಡಿದೆ. ಈ ಪ್ರಮಾಣ ಪತ್ರದಿಂದ ರೋಗಿಗಳಿಗೆ ಹಾಗೂ ಆಸ್ಪತ್ರೆಗೂ ಕೂಡ ಲಾಭವಾಗಲಿದ್ದು, ರೋಗಿಗಳಿಗೆ ವಿಮೆ ಅತಿ ವೇಗದಲ್ಲಿ ಆಗುತ್ತದೆ ಎಂದು ತಿಳಿಸಿದರು. ಹಲೋ, ನಮಸ್ಕಾರ. ನಾನು ಡಾಕ್ಟರ್ ರೇಣುಪ್ರಸಾದ್ ಚಿಕ್ಕಮಠ್, ಕನ್ಸಲ್ಟೆಂಟ್ ಫಿಸಿಷಿಯನ್, ಡಯಾಬಿಟಾಲಜಿಸ್ಟ್, ಬಿಲ್ವ ಹಾಸ್ಪಿಟಲ್, ಗುಲ್ಬರ್ಗ. ನಾನು ಡಾಕ್ಟರ್ ಸುಷ್ಮಾ ಚಿಕ್ಕಮಠ್, ಇಂಟೆನ್ಸಿವಿಸ್ಟ್ ಅನಸ್ಥೆಷಿಯಾಲಜಿಸ್ಟ್, ಮ್ಯಾನೇಜಿಂಗ್ ಡೈರೆಕ್ಟರ್, ಬಿಲ್ವ ಹಾಸ್ಪಿಟಲ್, ಗುಲ್ಬರ್ಗ. ಮತ್ತು ನಮಗೆಲ್ಲರಿಗೊಂದು ತುಂಬ ಸಂತೋಷವಾದ ವಿಷಯ ಹಾಗೂ ಹೆಮ್ಮೆ ತರುವಂಥ ವಿಷಯ. ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ಹಾಸ್ಪಿಟ್ಲಿಗೆ ಒಂದು NABH ಒಂದು ಸರ್ಟಿಫಿಕೇಷನ್ ಆಗಿದೆ. NABH ಏನಂದ್ರೆ ಒಂದು ನ್ಯಾಷನಲ್ ಲೆವೆಲ್ ಅಕ್ರಿಡೇಷನ್ ಫಾರ್ ಹಾಸ್ಪಿಟಲ್ಸ್ ಅಂತ. ಸೊ ಇದರಿಂದ ಏನಾಗ್ತದಂದ್ರೆ ನಮ್ಮದು ಸುತ್ತಮುತ್ತ ಇರೋವಂಥ ಪೇಷಂಟಿಗೆ ನಮ್ಮೆಲ್ಲ ಒಂದು ಭರವಸೆ ಜಾಸ್ತಿ ಆಗ್ತದೆ, ಒಂದು ವಿಶ್ವಾಸ ಜಾಸ್ತಿ ಆಗ್ತದೆ. ಯಾಕಂದ್ರೆ ನಮ್ಮದು ಹಾಸ್ಪಿಟ್ಲ್ ಒಂದು ನ್ಯಾಷನಲ್ ಲೆವೆಲ್ ಈಗ ಗುರುತಿಸಲ್ಪಡ್ತದೆ ಈಗ. ಸೊ ಅದರಿಂದ ಏನಾಗ್ತದೆ ಅಂದ್ರೆ ನಾವು ಯಾಕೆ ನಮಗೆ ಸರ್ಟಿಫಿಕೇಟ್ ಸಿಕ್ತು ಅಂತಂದ್ರೆ, ಈಗ ನಾವು ಒಂದು ಪ್ರೋಟೋಕಾಲ್ ಫಾಲೋ ಮಾಡ್ತೀವಿ. ಒಂದು ಯಾವುದಾದ್ರೂ ಪೇಷಂಟ್ ನಮ್ಮ ಹಾಸ್ಪಿಟಲ್ ಬಂದ್ರಂದ್ರೆ ನಾವು ಅವ್ರಿಗೆ OPD ಯಾವ ರೀತಿ ನೋಡಬೇಕು, ಒಂದು ಯಾವ ರೀತಿ ಅಡ್ಮಿಷನ್ ಬೇಕಾ ಬೇಡ ಅಡ್ಮಿಷನು, ಅದನ್ನು ಒಂದು ಪ್ರೋಟೋಕಾಲ್ ಫಾಲೋ ಮಾಡ್ತೀವಿ. ಟ್ರೀಟ್ಮೆಂಟ್ ಯಾವ ರೀತಿ ಇರಬೇಕು, ಸ್ಟ್ಯಾಂಡರ್ಡ್ ಒಂದು ಪ್ರೋಟೋಕಾಲನ್ನು ನಾವು ಫಾಲೋ ಮಾಡಿದಾಗ ಅಷ್ಟೇ ನಮಗೇನಾಗ್ತದೆ, ಇದು NABH ಸರ್ಟಿಫಿಕೇಟ್ ನಮ್ಗೆ ಸಿಗ್ತದೆ. ಸೊ ಹಾಗಾಗಿ ಇವತ್ತಿನ ದಿವಸ ನಮ್ಮದು ಒಂದು ಇನ್ಸ್ಪೆಕ್ಷನ್ ಆಯಿತು, ನಮ್ಮ ಹಾಸ್ಪಿಟಲ್ ಒಂದು ಇನ್ಸ್ಪೆಕ್ಷನ್ ಮಾಡಿಕೊಂಡು, ಸೊ ಅವರು ಎಲ್ಲ ಒಂದು ಮೈನ್ಯೂಟ್ ಥಿಂಗ್ಸ್ ನೋಡಿದ್ರು ಅವರು ನಮ್ಮ ಹಾಸ್ಪಿಟಲಲ್ಲಿ. ಸೊ ಅದೆಲ್ಲ ನೋಡಿಕೊಂಡು ಒಂದು ಫೈಲ್ ಆಗಿರ್ಬೋದು ಎಲ್ಲ ಚೆಕ್ ಮಾಡಿದ್ಮೇಲೆ ಏನಾಯಿತು, ಅವ್ರಿಗೆ ಅದನ್ನು ಅನ್ನಿಸ್ತು ಅವರಿಗೆ, ಇಲ್ಲ ನಾವು ಒಂದು ಒಳ್ಳೆ ಸರ್ವಿಸ್ ಕೊಡ್ತಾಯಿದ್ದೀವಿ ಈ ಭಾಗದ ಜನತೆಗೆ. ಸೊ ಅದಾದಮೇಲೆ ಏನಾಯಿತು, ಒಂದು NABH ಸರ್ಟಿಫಿಕೇಟ್ ನಮ್ಗೆ ಅವರು ಕೊಟ್ಟರು. ಸೊ ಹಾಗಾಗಿ ಈ ಇದರಿಂದ ಏನು ಪ್ರಯೋಜನ ಅಂದ್ರೆ, ಸುತ್ತಮುತ್ತ ಇರೋಂಥ ಪೇಷಂಟ್ಸು, ಬೇರೆ ಕಡೆಯಿಂದ ಬರೋಂಥ ಪೇಷಂಟ್ಸಿಗೆ ಏನಾಗ್ತದೆ, ನಮ್ಮ ಮೇಲೆ ಒಂದು ಭರವಸೆ ಇರ್ತದೆ. ಸೊ ಒಂದು ಒಳ್ಳೆ ಟ್ರೀಟ್ಮೆಂಟ್ ಅವ್ರಿಗೆ ಸಿಗ್ತದೆ ಅಂತ ಒಂದು ಆಸೆ ಇರ್ತದೆ. ಅಷ್ಟೇ ಅಲ್ಲದೆ ಇನ್ಶೂರೆನ್ಸ್ ಕಂಪ್ನೀಸ್ ಕೂಡ ನಮ್ಮ ಜೊತೆ ಈಸಿಯಾಗಿ ಟೈ ಆಗ್ತಾರೆ. ಸೊ ಅವರಿಗೆ ಯಾವುದೇ ಒಂದು ಅಭ್ಯಂತರ ಇಲ್ಲದೆ ಒಂದು ಕ್ಯಾಶ್ಲೆಸ್ ಸರ್ವಿಸಸ್ ಕೂಡ ನಮ್ಮ ಹತ್ರ ಆಗ್ತದೆ. ಸೊ ಹಾಗಾಗಿ ನಮ್ಮದು ಹಾಸ್ಪಿಟಲ್ ಒಂದು NABH ಆಗಿದ್ದರೂ ನಮಗೆ ತುಂಬ ಸಂತೋಷ ತಂದು ಕೊಟ್ಟದ. ಸೊ ಅದೇ ರೀತಿ ನಾವು ಇಲ್ಲಿ ಸುತ್ತಮುತ್ತ ಜನತೆಗೂ ನಾವು ಇದನ್ನು ತಿಳಿಸಲು ಇಷ್ಟಪಡ್ತೀವಿ. ಧನ್ಯವಾದ. ಡಾಕ್ಟರ್ ಅನಿಲ್ ಕುಮಾರ್ SK, ಚೀಫ್ ಇಂಟೆನ್ಸಿವಿಸ್ಟ್, ಡಾಕ್ಟರ್ ಸುಷ್ಮಾ ಚಿಕ್ಕಮಠ್, ನಿರ್ದೇಶಕರು, ಬಿಲ್ವ ಆಸ್ಪತ್ರೆ, ಡಾಕ್ಟರ್ ಕೃತಿಕಾ, ಮಲ್ಲಿಕಾರ್ಜುನ್ ಚಿಕ್ಕಮಠ್, ಶರಣಬಸಪ್ಪ ಪಾಟೀಲ್, CEO, ಬಿಲ್ವ ಆಸ್ಪತ್ರೆ ಸೇರಿದಂತೆ ಅನೇಕ ಸಿಬ್ಬಂದಿಗಳು ಹಾಜರಿದ್ದರು.